ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಸನ್ಮಾನ ಕಾರ್ಯಕ್ರಮದಲ್ಲಿ ಅಮಾಯಕ 11 ಜನರ ಬಲಿ ಮತ್ತು ಸುಮಾರು 50 ಜನರಿಗೆ ಆಗಿರುವ ಗಂಭೀರ ಗಾಯಗಳಿಂದ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿನಿಂದ ಪಾರಾಗಲು ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಮುನ್ನೆಲೆಗೆ ತಂದಿರುವ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇವರು ರಾಜ್ಯದ ಜನರು ಮೂರ್ಖರನ್ನಾಗಿ ಮಾಡುವುದನ್ನು ಬಿಟ್ಟು ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವುದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 11 ಜನ ಅಮಾಯಕರು ಸಾವನ್ನಪ್ಪಿರುವ ವಿಷಯ ದೇಶಾದ್ಯಂತ ಹರಡುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದಾಗ ಹೀಗಾಗಿ ಇದನ್ನು ಮರೆಮಾಚಲು ಒಂದೇ ಕಲ್ಲಿನಿಂದ 2 ಹಣ್ಣುಗಳನ್ನು ಹೊಡೆಯುವ ದೃಷ್ಟಿಯಿಂದ ಜಾತಿ ಗಣತಿ ಮಾಡಿ ನಾವು ಹಿಂದುಳಿದ ವರ್ಗದವರು ಪರವಾಗಿದ್ದೇವೆ ಎಂದು ತೋರಿಸಿರುವುದು, ಅಮಾಯಕರ ಸಾವಿನ ಕ್ಲಿಷ್ಟೀಕರಣ ವಾತಾವರಣ ತಿಳಿಸಿಗೊಳಿಸುವ ಪ್ರಯತ್ನ ಮಾಡುತ್ತಿರುವುದು ನಮಗೆ ಗೊತ್ತಾಗುತ್ತಿಲ್ಲವೆಂದು ತಿಳಿದಿರುತ್ತದೆ. ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಜಾತಿ ಗಣತಿ ನಡೆಸುವ ಅಧಿಕಾರ ಸಂವಿಧಾನದ ಕಲಂ 246 ಪ್ರಕಾರ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಈ ಜಾತಿ ಗಣತಿ ನಾಟಕ ಮಾಡುವುದನ್ನು ನಿಲ್ಲಿಸಿ, ಏಕೆಂದರೆ ಜಾತಿ ಗಣತಿ ಮಾಡುವ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ. ಈಗಾಗಲೇ ಸಮೀಕ್ಷೆಯ ದಿನಾಂಕವೂ ಕೂಡ ನಿಗದಿಪಡಿಸಲಾಗಿದೆ. ಇದೆಲ್ಲವೂ ಅರಿತಿರುವ ಕಾಂಗ್ರೆಸ್ ಜನರನ್ನು ಮೂರ್ಖನಾಗಿ ಮಾಡಲು ಹೊರಟಿದ್ದೀರಿ. ಆದ್ದರಿಂದ ಇವೆಲ್ಲ ಘಟನೆಗಳು ನೈತಿಕ ಹೊಣೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಇವರು ರಾಜೀನಾಮೆ ನೀಡಲು ಆಗ್ರಹಪಡಿಸುತ್ತೇವೆ ಎಂದರು. ಕಷ್ಟ ಸಾಧ್ಯ ಆಗ್ತದೆ. ಅದರಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹತ್ಯೆ ಮಾಡುವಂಥದ್ದು, ಅದರ ಮೇಲೆಗೆ ಪೊಲೀಸ್ ಇಲಾಖೆ ಮೂಲಕ ನಮ್ಮ BJP ಹಿಂದೂ ಕಾರ್ಯಕರ್ತರನ್ನು ಅವರ ಇದನ್ನು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಕಾರ್ಯಗಳು ಆಗ್ತಿದೆ. ಇಷ್ಟರಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಹಿಂದುಳಿದ ಮೋರ್ಚಾದ ಮೂಲಕ ಎಲ್ಲ ಸುಮಾರು 206 ಸಮುದಾಯಗಳ ಎಲ್ಲ ಸೇರಿಸಿಕೊಂಡು BJPಗೆ ದೊಡ್ಡ ಶಕ್ತಿಯನ್ನು ಕೊಡುವಂಥ ಕೆಲಸ ಇಡೀ 32 ಜಿಲ್ಲೆಗಳಲ್ಲಿ ಮುಂದೆ ನಾವು ಪ್ರವಾಸ ಮಾಡುವ ಮೂಲಕ ಇನ್ನೊಂದವರಿಗೆ ಕೂಡ ಶಕ್ತಿ ಕೊಡುವಂಥ ಕೆಲಸವನ್ನು ಈ ಭಾಗದಲ್ಲಿ ನಾವು ಮಾಡ್ತೇವೆ. ಮುಂದಿನ ವಿಚಾರಗಳನ್ನು ಆವರಣ ಕೇಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮುಂದುವರಿಸ್ತಾರೆ. ನೋಡಿ, ರಾಜ್ಯ ಸರ್ಕಾರ ಯಾವ ರೀತಿ ಅದನ್ನು ಅದರ ಪರ ವಿರೋಧಗಳನ್ನು ಅರ್ಥಕೊಂಡು ಮಂಡನೆ ಮಾಡಿತ್ತಾ ಮತ್ತೊಮ್ಮೆ ಅವರದೇ ಹೈಕಮಾಂಡ್ ತಿರಸ್ಕಾರ ಮಾಡಬೇಕಾದ್ರೆ ಖಂಡಿತವಾಗಿ ಅದರ ಒಳಸಂಚೆ ಏನಾದ್ರು ಇರಬೇಕು. ಅದರಿಂದಾಗಿ ನಮ್ಮ ಪಕ್ಷದ ವರಿಷ್ಠರು, ಕೇಂದ್ರದ ನಾಯಕರುಗಳು ಆ ಬಗ್ಗೆ ಸೂಕ್ತವಾದ ತೀರ್ಮಾನಗಳನ್ನು ತಗೊಳ್ತಾರೆ. ಯಾಕೆಂದ್ರೆ ಇದು ಕೇವಲ ಯಾವುದೇ ಒಬ್ಬ ಸಮುದಾಯಕ್ಕೆ ಪ್ರಯೋಜನ ಆಗುವ ರೀತಿಯಲ್ಲಿ ಅವ್ರು ಮಾಡಲಿಲ್ಲ, ಕೇವಲ ಅವರ ರಾಜ್ಯಕ್ಕೆ ವೋಟ್ ಬ್ಯಾಂಕಿಗಾಗಿ ಅವರು ಅದನ್ನು ಮಾಡ್ತಿದ್ದಾರೆ. ಯಾಕೆಂದ್ರೆ ನಾವೆಲ್ಲರೂ ತಿಳಿದಿರುವ ಹಾಗೆ ಕಳೆದ ಅಧಿವೇಶನದಲ್ಲಿ ಮುಸ್ಲಿಂಗೆ ಈ ಗುತ್ತಿಗೆದಾರರಲ್ಲಿ ಬಿಲ್ನಲ್ಲಿ 10% ಮೀಸಲಾತಿ ಇಡುವಂಥದ್ದು ಯಾವುದೇ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವಿಲ್ಲ. ಆದರೆ ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಅವ್ರು ಈ ರೀತಿಯ ನಿರ್ಧಾರಗಳಿದ್ರೆ ನಾವು ಅರ್ಥ ಮಾಡಬೇಕು, ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ನಡೆಸ್ತಾರ ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಅವರು ವಕಾಲತನಾಗ್ತಾರೆ ಎಂಬುದನ್ನು ಅವ್ರ ಮೇಲೆ ಆಲೋಚನೆ ಮಾಡಬೇಕು. ಅಲ್ಲಲ್ಲ, ಈಗಾಗಲೇ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನು ಕೈಗೊಂಡು ನಾವು ಕಾದು ನೋಡ್ತಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ಕೂಡ ಸಂಬಂಧಪಟ್ಟ ದಾಖಲೆಗಳಿದೆ, ನಮ್ಮಲ್ಲಿ ಕೂಡ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಎಲ್ಲ ಹಿರಿಯರು ಅದ್ರ ಬಗ್ಗೆ ಚರ್ಚೆಗಳು ಮಾಡಿದ್ದಾರೆ. ಸರ್ಕಾರ ಯಾವ ರೀತಿ ವರ್ತನೆ ಮಾಡಿದೆ ಎಂಬುದನ್ನು ನಾವು ನೋಡ್ಬೇಕು. ಯಾಕಂದ್ರೆ ಜನರಿಗೆ ಕೂಡ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, 16 ಬಜೆಟ್ ಅನ್ನು ಮಂಡಿಸಿದ್ದೇನೆ ಅನ್ನುವ ಹಿರಿಯ ಮುಖಂಡ ರಾಜ್ಯದಲ್ಲಿ ಅವರ ಹಿರಿಯ ಮುಖಂಡತನದ ಅವರ ಅನುಭವ, ಅವರ ಮಾರ್ಗದರ್ಶನ ಯಾವ ರೀತಿ ಜನರಿಗೆ ಸಿಕ್ತೆ ಎಂಬುದು ನಾವು ಕೂಡ ಕಾದು ನೋಡ್ತಿದ್ದೇವೆ. ಅದರಿಂದಾಗಿ ಸರಿಯಾದ ಮಾಹಿತಿ ಬಂದ ತಕ್ಷಣ ನಮ್ಮ ಪಕ್ಷದ ಮೂಲಕ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು ಮಾಧ್ಯಮದ ಮೂಲಕ ಜನರಿಗೆ ನಾವು ತಿಳಿಸ್ತೇವೆ. ಈ ಸಂದರ್ಭದಲ್ಲಿ ಅವ್ವಣ್ಣ ಮ್ಯಾಕೇರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ದಮ್ಮು ತಾಕತ್ತು ಇದ್ದರೆ ಕಲಬುರಗಿ DC ಹಾಗೂ SP ಅವರನ್ನು ತೆಗೆಯಲಿ ಎಂದು ಕಿಡಿಕಾಡಿದರು. ಹೆಚ್ಚಿಗೆ ಹೇಳೋದಿಲ್ಲ, ಬಿಟ್ಟುಹೋದಂಥ ವಿಷಯ. ಯಾವ ರೀತಿಯಾಗಿ ದಲಿತರು, ಹಿಂದುಳಿದವರು ಮತ್ತು ಶೋಷಿತರ ಪರವಾಗಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತಿನ ದಿವಸ ಈ ಒಂದು ಸಮುದಾಯಗಳ ಚಕ್ಕಂದವನ್ನು ಆಡುತ್ತಾ ತಮ್ಮ ಅಧಿಕಾರಕ್ಕಾಗಿ ಈ ರೀತಿಯಾದಂಥ ಸಮುದಾಯಗಳಿಗೆ ದುರ್ಬಳಕೆ ಮಾಡುವುದು ಇವತ್ತಿನ ದಿವಸ ಮೇಲ್ನೋಟಕ್ಕೆ ಸಾಬೀತು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು 2014ನೇ ಸಾಲಿನಲ್ಲಿ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಜನರಿಗೆ ನ್ಯಾಯ ಕೊಡಬೇಕಂತ ತಿಳ್ಕೊಂಡು ಏನು ಕಾಂತರಾಜು ಅವರ ಮುಖಾಂತರ ಏನು ವರದಿಯನ್ನು ತಯಾರು ಮಾಡಿದ್ರು. ಅದು ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಮುಖಾಂತರ ಏನು ಕಳೆದ ಒಂದು ಫೆಬ್ರವರಿಯಲ್ಲಿ ಮೊನ್ನೆಗಿಂತ 2023 ಫೆಬ್ರವರಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಇವರಿಗೆ ಸಬ್ಮಿಟ್ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ. 13 ತಿಂಗಳು ಆದರೂ ಕೂಡ ಇವತ್ತಿನ ದಿವಸ
ಮೊನ್ನೆ ಏಪ್ರಿಲ್ 12ನೇ ತಾರೀಕಿಗೆ ಸಬ್ಮಿಟ್ ಮಾಡಿದಂಥ ಆ ಒಂದು ಹಿಂದುಳಿದ ವರ್ಗಗಳ ಸಮೀಕ್ಷಾ ವರದಿ ಅನುಷ್ಠಾನಕ್ಕೆ ತರದೆ ಇವತ್ತಿನ ದಿವಸ ಏಕಾಏಕಿಯಾಗಿ ಅದನ್ನು ರದ್ದುಪಡಿಸಿ ಮತ್ತೆ 3 ತಿಂಗಳಲ್ಲಿ ಇವತ್ತಿನ ದಿವಸ ಆ ಒಂದು ವರದಿಯನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ದು ಹೇಳಿದ್ರೆ ಇವತ್ತಿನ ದಿವಸ ನಮಗೆ ನಿಜವಾಗ್ಲೂ ಬಹಳ ನೋವಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ನಮ್ಮ ಹಿಂದುಳಿದ ಸಮಾಜ ಬಹಳ ನಂಬಿತ್ತು. ಇವತ್ತ ಯಾವಾಗ ತಮ್ಮ ಅಧಿಕಾರದ ಕುರ್ಚಿ ಅಳಿಗಾಡ್ತಲ್ಲ, ಯಾವಾಗ ಅವರು ತಮ್ಮ ಅಧಿಕಾರ ಮುಖ್ಯಮಂತ್ರಿ ಆಗ್ತಾರ, ಅಂತ ಸಂದರ್ಭದಲ್ಲಿ ಜಾತಿಗಳ ಮಧ್ಯೆ ಇವತ್ತ ಜಗಳ ಹಚ್ಚುವ ಮುಖಾಂತರ ಇವರು ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳೋರು ಅವರೇ, ಅನುಷ್ಠಾನಕ್ಕೆ ತರದೇ ರೀತಿಯಲ್ಲಿ ಇವತ್ತು ದಿವಸ ಜಾತಿಗಳ ಮಧ್ಯೆ ಅವರ ಮುಖಂಡರನ್ನು ಜಗಳ ಹಚ್ಚಿ ಅದು ಮುಂದೆ ಹಾಕೋದಂತ ಕೆಲಸನೂ ಕೂಡ ಅವರೇ. ಒಟ್ಟಿನಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಹಿಂದುಳಿದ ವರ್ಗಗಳನ್ನು ದುರುಪಯೋಗ ಮಾಡ್ಕೊಂತ ಇವತ್ತು ದಿವಸ ಈ ಜನರಿಗೆ ಮೂರ್ಖವರನ್ನಾಗಿ ಮಾಡ್ತಿರುವಂತ ಮುಖ್ಯಮಂತ್ರಿಗಳು ಇವತ್ತ ಕಪಟ ಅವರೇನು ಹಿಂದುಳಿದ ವರ್ಗಗಳ ಒಂದು ಕಪಟ ನೀತಿ ಇವತ್ತ ಬೇರಕ್ಕಾಗಿದೆ. ಏನು ರಾಜ್ಯದಲ್ಲಿ ಏನು RCB ವಿಜಯೋತ್ಸವ ಒಂದು ಅಂಗವಾಗಿ ಏನು ಆ ಸನ್ಮಾನ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈಗ ತಾನೇ ನಮ್ಮ ಯಶ್ಪಾಲ್ ಅವರು ಹೇಳ್ದಂಗ ಅವರು ಪೂರ್ಣ ಯೋಜನೆ ಇಲ್ಲದೆ ಏಕಾಏಕಿಯಾಗಿ ಪುಕ್ಕಾಟ ಪ್ರಚಾರ ತೆಗೆದುಕೊಳ್ಳುವ ಸಲುವಾಗಿ ಏನು ವಿಧಾನಸೌಧ ಮುಂದೆ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಅವರು ಆ ಒಂದು ಅಮಾಯಕರ ಜನರನ್ನು ಇವತ್ತಿನ ದಿವಸ 11 ಜನರ ಬಳಿ ತೆಗೆದುಕೊಳ್ಳಲಿಕ್ಕೆ ನೇರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕಾರಣ ಆಗಿದ್ದಾರೆ. ಆದ್ದರಿಂದ ಇದನ್ನು ಮರೆಮಾಚಲು ಜನರಿಗೆ ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಇವತ್ತಿನ ದಿವಸ ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಕೂಡಿಕೊಂಡು ಜನರಿಗೆ ದಿಕ್ಕು ತಪ್ಪಿಸಬೇಕು, ಈ ಇಕ್ಕಟ್ಟಿಗೆ ಸಿಲುಕಿಸಿದಂತ ಏನು ಸರ್ಕಾರವನ್ನು ಪಾರು ಮಾಡುವ ಸಲುವಾಗಿ ಈ ರೀತಿಯಾಗಿ ನಾಟಕ ಮಾಡಿ ಏನು ನಮ್ಮ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿರೋದು ಖಂಡನೀಯ. ಆದ್ದರಿಂದ ಈ ಒಂದು ನೈತಿಕ ಹೊಣೆಯನ್ನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕ್ರಿ ಪಾಪ ಏನು ದಯಾನಂದ ಅವರು ಸುಮಾರು ಕಮಿಷನರ್ ಆದ ಇಲ್ಲಿವರೆಗೂ ಕೂಡ ಯಾವ ಆ ಅಧಿಕಾರಿ ಒಂದು ದಿವಸ ಕೂಡ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆದೇಶ ಅವ್ರು ಹೇಳಿದ್ರು ಇಲ್ಲಿ ಇಷ್ಟು ಅರ್ಜೆಂಟ್ ಆಗಿ ಮಾಡೋದಾಗಲ್ಲ ಅಂತ ಹೇಳಿದ್ರು ಕೂಡ ಇವತ್ತಿನ ದಿವಸ ಅವರು ಒತ್ತಾಯಪೂರ್ವಕವಾಗಿ ಸರ್ಕಾರ ಒತ್ತಾಯಪೂರ್ವಕವಾಗಿ ಆ ಒಂದು ಸನ್ಮಾನ ಸಮಾರಂಭ ವಿಜಯೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ 11 ಜನರ ಒಂದು ಸಾವಿಗೆ ನೇರವಾಗಿ ಇವತ್ತಿನ ದಿವಸ ಮುಖ್ಯಮಂತ್ರಿಗಳು ಏನು ಅವತ್ತು ಹೇಳಿದ್ರು 3ನೇ ತಾರೀಕು ದಿವಸ ನಾಳೆ 4 ಗಂಟೆಗೆ ಏನು ನಾವು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕಂತ ಹೇಳಿದ್ರು. ಮತ್ತು ಅದರಂತೆ ಇಲ್ಲಿ ಏನು ವಿಧಾನಸೌಧ ಮುಂದೆ ವಿಜಯೋತ್ಸವ ನಡೀತದ ಇಷ್ಟೇ ಪ್ರಮಾಣದಲ್ಲಿ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತದ, ಅಲ್ಲಿಗೆ ನೀವು ಬರ್ರಿ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ರು. ಇದು ನೇರವಾದಂತಹ ಜವಾಬ್ದಾರಿ ಇವ್ರಿಬ್ಬರೇ ಆಗಬೇಕು. ಪಾಪ ಅಮಾಯಕ ಪೊಲೀಸ್ ಅಧಿಕಾರಿಗಳು ಇವತ್ತ ಬಲಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಗೆ ದಮ್ಮ ತಾಕತ್ತು ಏನಾದ್ರೂ ಇದ್ರೆ ಇವತ್ತು ಕಲಬುರಗಿ DC ಸಸ್ಪೆಂಡ್ ಮಾಡಿ, ಕಲಬುರಗಿ SP ಸಸ್ಪೆಂಡ್ ಮಾಡ್ರಿ. ಯಾಕಂತ ಹೇಳಿದ್ರೆ ಈ ಒಂದು ಜಿಲ್ಲೆಯಲ್ಲಿ ಅಕ್ರಮವಾಗಿ 2,500 ಕೋಟಿ ರೂಪಾಯಿ ಮರಳುಗಾರಿಕೆ ನಡೀತಾ ಇದೆ, ದಿನಕ್ಕೊಂದು ಕೊಲೆ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಯಾವ ಅಧಿಕಾರಿಗಳು ಇವತ್ತ 3 ತಿಂಗಳಾಯ್ತು ಸರ್ಕಾರನೇ ವರದಿ ಕೊಟ್ಟದಲ್ಲಿ ಇಷ್ಟು ಭ್ರಷ್ಟಾಚಾರ ಇರುತ್ತೆ, ಏನ್ ಮಾಡ್ತಾ ಇದ್ದೀರಿ? ಕತ್ತಿ ಕಾಯ್ತಾ ಇದ್ದೀರಿ. ಅದು ಬಿಟ್ಟು ಯಾರಿಗೆ ಮಾಡಬೇಕು, ಯಾರಿಗೆ ಸಸ್ಪೆಂಡ್ ಮಾಡಬೇಕು ಅವರಿಗೆ ಬಿಟ್ಟು ತಮ್ಮ ಅನುಕೂಲ ಆದವರಿಗೆ ತಮ್ಮ ಒಂದು ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತಿನ ದಿವಸ ಏನು ಇವರಿಗೆ ಪಾಪ ಅಮಾಯಕರಾದಂತ ಏನು ಕಮಿಷನರ್ ಅವರಿಗೆ, DCP ಅವರಿಗೆ ಮತ್ತು ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದು ಇದು ಖಂಡನೀಯ. ಆದ್ದರಿಂದ ಇವತ್ತೇನು ನೀವು ದಲಿತರು ಹಿಂದುಳಿದವರ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಿದ್ರಿ, ಏನು ದಲಿತರ 38,000 ಕೋಟಿ ರೂಪಾಯಿ ದುರ್ಬಳಕೆ ಮಾಡ್ಕೊಂಡಿದ್ರಿ, ಪರಿಶಿಷ್ಟ ವರ್ಗಗಳು 187 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಮಾಡಿ ಅದು ದುರ್ಬಳಕೆ ಮಾಡ್ಕೊಂಡಿದ್ರಿ. ಆಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ,